ಆಯ್ತು, ಇಷ್ಟೆಲ್ಲ ಕೇಳಬೇಕಾದ್ರೆ ಪ್ರತಿಪಕ್ಷದವರು ಖಾರ ಇಲ್ಲ. ಅವ್ರದ್ದು ತಿಥಿ ಮಾಡಬೇಕಾಗಿದೆ, ಅವ್ರದ್ದು ತಿಥಿ ಮಾಡಬೇಕಾಗಿದೆ, ಅವ್ರದ್ದು ತಿಥಿ ಮಾಡಬೇಕಾಗಿದೆ. ಪಿಂಡ ಅರ್ಪಣೆ ಮಾಡ್ತೇವೆ, ಪಿಂಡ ಅರ್ಪಣೆ ಮಾಡ್ತೇವೆ. ಪ್ರತಿಪಕ್ಷದವರು ಖಾರ ಇಲ್ಲ. ಅವ್ರದ್ದು ತಿಥಿ ಮಾಡಬೇಕಾಗಿದೆ. ಖಮೇನಿಗೆ ಹೇಗೆ ಶ್ರದ್ಧಾಂಜಲಿ ಸಲ್ಲಿಸಿದರೋ ನಾವು 29ನೇ ತಾರೀಕು ವಿರೋಧ ಪಕ್ಷದವರಿಗೆ ಮಹಾನಗರ ಪಾಲಿಕೆ ಎದುರುಗಡೆ ಪಿಂಡ ಅರ್ಪಣೆ ಮಾಡ್ತೇವೆ. ಪಿಂಡ ಕಾರ್ಯಕ್ರಮ ಮಾಡೋದೆ ಸರ್. ಓಟ್ ಹಾಕಕ್ಕೆ ಬಂದಿಲ್ಲ ನೀವು. ಹೋದ ವರ್ಷ ಚುನಾವಣೆಗೆ ನಿಮ್ಗೆ ಗೊತ್ತಿರಬೇಕು, ಸಮಯ ಇರುತ್ತೆ, ಆ ಸಮಯದ ಒಳಗಡೆ ಓಟ್ ಹಾಕಕ್ಕೆ ಬರಬೇಕು. ಇವರು ವಿಧಾನಸೌಧದಲ್ಲಿ ಇರೋರೇ ಸಮಯ ಪಾಲಿಸೋಲ್ಲ ಅಂದರೆ ಇದ್ರ ಹಿನ್ನೆಲೆ ಏನು ಅಂತ ಕೇಳಿದರೆ ಅವನೇ ಇರಲಿ, ನಾನು ಯಾಕೆ ಬಂದು ಓಟ್ ಹಾಕೋದು ಯಾರಿಗೆ? ಹೌದು ಹೌದೌದು, ಅದಕ್ಕಲ್ಲೇ ಮೌನ ವಹಿಸಿದ್ದಾರೆ. ಇಂಟರ್ಲಿಂಕ್ ಅಂಡರ್ಲಿಂಕ್ ಎಲ್ಲ ಕಡೆ ಲಿಂಕ್ ಇರೋದರಿಂದಲೇ ಕಲಬುರಗಿ ಹಾಳಾಗ್ತಾ ಇದೆ ಸರ್. ಪೊಲೀಸರು ಸರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ. ಒಂದೊಂದು ಆಡಳಿತ ಹದಗೆಟ್ಟು ಹೋಗಿದೆ, ತುಕ್ಕು ಹಿಡ್ಕೊಂಡು ಹೋಗಿದೆ. ಇದನ್ನೆಲ್ಲ ಪ್ರಶ್ನೆ. ಬೆಳೆ ವಿಮೆ ಸರಿಯಾಗಿ ಬರ್ತಾ ಇಲ್ಲ ಸರ್. 10 ರೂಪಾಯಿ 12 ರೂಪಾಯಿ ಬೆಳೆ ವಿಮೆ ಅಂದರೆ ಏನು ಸರ್? ಒಂದು ಎಕರೆಗೆ ಇವರು 800-1000 ರೂಪಾಯಿ ಕಟ್ಟಿರ್ತಾರೆ, ಅದಕ್ಕೆ 12 ರೂಪಾಯಿ ಪರಿಹಾರ ಅಂದರೆ ಗಟ್ಟಿಯಾಗಿ ಕೇಳುವಂಥ ವಿರೋಧ ಪಕ್ಷದವರೇ ಇಲ್ಲ. ಎಲ್ಲ ಕಾಂಪ್ರಮೈಸ್ ಆಗಿದ್ದಾರೆ ಅಂದಮೇಲೆ ನೀವು ತಿಳ್ಕೊಳ್ಳಿ. ಓಟ್ ಹಾಕಕ್ಕೆ ಲೇಟಾಗಿ ಬರ್ತಾರೆ, ಅವ್ರು ಮೇಯರ್ ಕುರ್ಚಿ ಮೇಲೆ ಕೂತ್ಕೊಂಡಾಗ ಬೂಕೆ ಹಿಡಿದು ಅವರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಹೋಗ್ತಾರೆ ಈ ವಿರೋಧ ಪಕ್ಷದವರು. ಸರ್ ನಾನು ಈಗ ಕಲಬುರಗಿ ಬಗ್ಗೆ ಮಾತಾಡ್ತೀನಿ.